ಕುಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತು ನಾವು ಆರೋಗ್ಯಕರವಾದ ಮಕ್ಕಳಿಗಾಗಿ ಎಲ್ಲರಿಗೂ ಉಪಯುಕ್ತ ನೋಡ್ರಿ ಈ ರೆಸಿಪಿ. ಪಾಲಕ್ ಪನ್ನೀರ್ ಪರೋಟ ಮಾಡೋಣ. ನಾವು ಪಾಲಕ್ ಪನ್ನೀರ್ ಪರೋಟ ಮಾಡೋದಕ್ಕೆ ಮೊದಲು ಪಾಲಕ್ ಬೇಕು. ಅದನ್ನೇನು ಮಾಡೋಣ, ನಾವು ಎಷ್ಟು ಪ್ರಮಾಣ ಮಾಡ್ತೀವಿ ಅದ್ರ ಮೇಲೆ ಪಾಲಕ್ ತೊಗೋಬೇಕು. ನಾ ಸ್ವಲ್ಪ ಮಾಡಿ ತೋರ್ಸಕತ್ತೀನಿ ನೋಡ್ರಿ. ಹೀಗಾಗಿ ಒಂದು ಕಟ್ನ್ಯಾಗ ಅರ್ಧ ಕಟ್ ತೊಗೊಂಡು ಪಾಲಕ್ ತೊಗೊಂಡು ನಾನು ಅದನ್ನೇನು ಮಾಡಬೇಕು, ಮೊದಲು ನೀರನ್ಯಾಗ ತೊಳ್ಕೊಬೇಕು. ಸ್ವಚ್ಛ ನೀರನ್ಯಾಗ ತೊಳ್ಕೊಂಡು ಅದನ್ನೇನು ಮಾಡೋಣ, ನೀರು ಬಸ್ಯಕ್ಕೆ ಒಂದು ಪ್ಲೇಟ್ನಾಗ ಇಡೋಣ. ನೋಡಿರಿ, ಈ ಥರ ತೊಳ್ಕೊಂಡಾದ್ಮೇಲೆ ಅದನ್ನೇನು ಮಾಡೋಣ, ಕುದಿಯೋಕಿಡೋಣ. ಅದನ್ನೇನು ಮಾಡಬೇಕು, ಪಾಲಕ್ನ ಕುದಿಸ್ಬೇಕು ಮೊದಲು. ಅಂದ್ರೆ ಬಾಯಾಗ ರವ ಬರಂಗಿಲ್ಲ. ಇದು ಹಸಿದ ಹಾಕಿದ್ರಂದ್ರೆ ಬಾಯಾಗ ಸ್ವಲ್ಪ ರವ ಅನಿಸ್ತಿರ್ತೈತಿ. ಹಾಗಾಗಿ ಸ್ವಲ್ಪ ಕುದಿಸ್ಬೇಕು ಅದನ್ನ. ನೋಡಿರಿ, ಕುದ್ದತಿ. ಅದನ್ನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಕುದ್ಮೇಲೆ ಸ್ವಲ್ಪ ಕಾಣ್ತೈತೆ ಅದು. ಇದನ್ನು ಪೇಸ್ಟ್ ಮಾಡೋಣ. ಅದನ್ನೇನು ಮಾಡೋಣ, ಪೇಸ್ಟ್ ಮಾಡಿಟ್ಟಿದ್ದನ್ನು ಒಂದು ಸೈಡ್ ಇಟ್ಕೊಳ್ಳೋಣ. ನೋಡಿರಿ, ಈ ಥರ ಪೇಸ್ಟ್ ಆಗೈತಿ. ಇಲ್ಲೇನು ಮಾಡೀನಿ ನಾನು, ಚಪಾತಿ ಹಿಟ್ಟು ತೊಗೊಂಡೆ ನೋಡಿರಿ, ಗೋಧಿ ಹಿಟ್ಟು. ಅದನ್ನು ಒಂದು ಬಟ್ಲದಷ್ಟು ತೊಗೊಂಡಿನಿ, ದೊಡ್ಡ ಬಟ್ಲ ತೊಗೊಂಡು ಅದಕ್ಕೇನು ಮಾಡೋಣ, ನಾವು ಇದನ್ನ ಪೇಸ್ಟ್ ಮಾಡ್ತೀವಲ್ಲ ಪಾಲಕ್ ಕುದಿಸಿದ್ದು, ಅದನ್ನು ಹಾಕೋಣ. ನೋಡಿರಿ, ಮತ್ತು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಚಪಾತಿ ಹಿಟ್ಟು ಹೆಂಗೆ ನಾದ್ತೀವಿ ಹಂಗೆ ಒಂದು ಸ್ಪೂನ್ ಆಗೋಷ್ಟು ಚಪಾತಿ ಹಿಟ್ಟು ಎಣ್ಣೆ ಹಾಕಿನಿ, ಆಯಿಲ್, ಒಂದು ಸ್ವಲ್ಪ ಉಪ್ಪು ಹಾಕಿನಿ. ಎಲ್ಲವನ್ನು ಮಿಕ್ಸ್ ಮಾಡಿ ನೀರು ಹಾಕಿ ನಾದ್ಕೊಳ್ಳೋಣ. ನೋಡಿರಿ, ಈ ಥರ ನಾದ್ಕೋಬೇಕು. ನಾವು ಹಿಟ್ಟು ಜಾಸ್ತಿ ತೊಗೊತೀವಪ್ಪ ಅಂದ್ರೆ ಪಾಲಕ್ನ ಜಾಸ್ತಿ ಹಾಕಬೇಕು. ಇದರ ಮಿನಿಮಮ್ ಅಂದರೆ ಒಂದು 8-10 ಪರೋಟ ಆಗ್ತಾವೆ. ಪಾಲಕ್ ಪನ್ನೀರ್ ಪರೋಟ ಆಗ್ತಾವೆ. ಹಿಂಗತೆ ನಾದ್ಕೊಂಡು ಗಟ್ಟಿಯಾಗ ನಾದಬೇಕು. ಚಪಾತಿ ಹಿಟ್ಟು ನಾದ್ತೀವಲ್ಲ ಆ ಥರ ನಾದ್ಕೊಂಡು ಸ್ವಲ್ಪ ನೆನೆಯೋಕೆ ಬಿಡಬೇಕು, ಬಾಯಿ ಮುಚ್ಚಿ. ಅಂದ್ರೆ ಉಪ್ಪು ಅದು ಹಾಕಿರ್ತೀವಲ್ಲ ಕರಗ್ತದೆ ಅದು. ಮುಚ್ಚಿ ಸ್ವಲ್ಪ ನೆನೆಯೋಕೆ ಬಿಟ್ಟಾದಮೇಲೆ ನೋಡಿರಿ, ನಾ ಪನ್ನೀರು ಅಂಗಡಿಯಾಗನೂ ಸಿಗುತ್ತೆ, ನಾನು ಮನ್ಯಾಗ ಮಾಡೀನಿ. ಹಾಲು ಇರ್ತಾವಲ್ಲ, ಅದನ್ನ ನಿಂಬೆಹಣ್ಣು ಹಾಕಿ ಕುದಿಯೋ ಹಾಲಿಗೆ ನಿಂಬೆಹಣ್ಣು ಹಿಂಡಿಬಿಟ್ರೆ ಅದು ಹೊಡಿತೈತಿ. ಆಮೇಲೆ ಕಟ್ಟಿಟ್ರೆ ಈ ಥರ ಬರ್ತೈತಿ. ನಾವು ಯಾವ ಶೇಪ್ನಾಗ ಕಟ್ಟಿಡ್ತೀವಿ ಆ ಥರ. ನಾ ಈ ಥರ ಕಟ್ಟಿಟ್ಟಿದ್ದು ನೋಡಿರಿ, ಸ್ವಲ್ಪ ಮಾಡಾಕತ್ತೀನಲ್ಲ, ಸ್ವಲ್ಪ ಮಾಡ್ಕೊಂಡು ನಾನು ಪನ್ನೀರನ್ನ ಮನ್ಯಾಗ ಮಾಡ್ಕೊಂಡು ನಾನು. ನೋಡಿರಿ, ಈ ಥರ ನಾ ಒಂದು ಬೇಕಾರೆ ನಿಮ್ಗೆ ಪಾಲಕ್ ಪನ್ನೀರ್ ಮಾಡೋದು ಹೆಂಗಂದ್ರೆ ಅದು ಒಂದು ವೀಡಿಯೋ ಮಾಡಿ ಬಿಟ್ಟು ನೋಡಿರಿ, ಚೆಕ್ ಮಾಡ್ಬೋದು ನೀವು. ನೋಡಿರಿ, ಆ ಥರ ಬರ್ತಂದು ಕಟ್ ಮಾಡಿ ತೋರಿಸ್ತೀನಿ ನಾನು. ಎಷ್ಟು ಚಲೋ ಬಂದೈತಿ. ಈ ಥರ ಪನ್ನೀರ್ ರೆಡಿ ಆಗೈತಿ. ಇದನ್ನೇನು ಮಾಡೋಣ, ತುರ್ಕೊಳ್ಳೋಣ. ಸಣ್ಣಗೆ ತುರಿದು ಒಂದು ಪ್ಲೇಟ್ನಾಗ ಎತ್ತಿಟ್ಕೊಳ್ಳೋಣ. ನೋಡಿರಿ, ತುರ್ಕೊಂಡು ಸಣ್ಣಗೆ ತುರಿದಿಟ್ಕೊಂಡು
ಈಗ ತುರಿದದ್ದನ್ನು ಏನು ಮಾಡೋಣ, ಇಲ್ಲಿ ಒಗ್ಗರಣೆ ಕೊಡೋಣ ನೋಡಿರಿ. ಇಲ್ಲಿ ಅದನ್ನು ಪರೋಟ ಮಾಡೋಕೆ ಪನ್ನೀರನ್ನು ತುರಿದಿರ್ತೀವಲ್ಲ, ಈರುಳ್ಳಿ, ಅಲ್ಲ, ಒಂದೆರಡು ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಇದು ತುರಿದಿಟ್ಟುಕೊಂಡ ಪನ್ನೀರು ಬೇಕು ನೋಡ್ರಿ. ಅದನ್ನು ಒಂದೆರಡು ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿ ನೋಡ್ರಿ. ನಾನು ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಹಾಕೋಣ. ಚಟಪಟ ಅಂದಮೇಲೆ ಕರಿಬೇವು, ಮೆಣಸಿನ್ಕಾಯಿ, ಹಾಕ್ರಿ. ಅಲ್ಲ ಜಜ್ಜಿರ್ತೀವಲ್ಲ ಅದನ್ನು ಹಾಕ್ರಿ. ನಾವು ಎಷ್ಟು ಪ್ರಮಾಣ ಮಾಡ್ತೀವಿ ಅದ್ರ ಮೇಲೆ ಎಲ್ಲವನ್ನು ತೊಗೋಬೇಕು. ಈರುಳ್ಳಿ ನೋಡಿರಿ, ಒಂದು ಹೆಚ್ಚಿಟ್ಕೊಂಡು ನಾನು ಸಣ್ಣಗೆ ಹೆಚ್ಚಬೇಕು. ಯಾಕಂದ್ರೆ ಲಟ್ಟಿಸ್ತೀವಲ್ಲ, ದೊಡ್ಡ ದೊಡ್ಡ ಒಳಕ್ಕಾದ್ರೆ ಅದ್ರ ಮೇಲೆ ಬರ್ತಾವೆ. ಇವನು ಸಣ್ಣಗೆ ಪೀಸ್ ಈರುಳ್ಳಿಯನ್ನು ಹೆಚ್ಕೊಂಡು ನೋಡ್ರಿ. ನಾನು ಅದನ್ನೇನು ಮಾಡಿ ಹಾಕಿ ಕೈ ಆಡ್ಸಕತ್ತೀನಿ. ನೆಕ್ಸ್ಟ್ ಏನು ಮಾಡೋಣ, ಒಂದು ಅರ್ಧ ಸ್ಪೂನ್ ಆಗಷ್ಟು ಮಸಾಲೆ ಪೌಡ್ರ್ ಹಾಕಿನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ, ಒಂದು ಸ್ಪೂನ್ ಆಗಷ್ಟು MTR ಮಸಾಲ ಹಾಕಿನಿ. ಹಾಕಿ ಕೈ ಆಡಿಸ್ರಿ. ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ರಿ. ಹಾಕಿ ಅದಕ್ಕೆ ಹೆಚ್ಚಿಟ್ಟುಕೊಂಡ ಸಣ್ಣಗೆ ಕೊತ್ತಂಬರಿ ಅನ್ನ ಹಾಕಿ ಕೈ ಆಡಿಸಿ. ಕೈ ಆಡಿಸಿದ ಮೇಲೆ ಕಡೆಯಕ್ಕೆ ಪನ್ನೀರ್ ಹಾಕಬೇಕು. ಈಗ ಪನ್ನೀರ್ ಹಾಕಿ ಕೈ ಆಡಿಸ್ರಿ. ಪನ್ನೀರ್ ಹಾಕಿ ತುರಿದಿಟ್ಕೊಂಡಿರ್ತೀವಲ್ಲ ಅದನ್ನ ಪನ್ನೀರ್ ಹಾಕಿ ನೋಡಿರಿ. ಮಕ್ಕಳಿಗೆ ಬರೀ ಆಲೂಗಡ್ಡೆ ಪರೋಟ ಮಾಡಿ ಬೋರ್ ಆದಾಗ ಈ ಥರ ಪಾಲಕ್ ಪನ್ನೀರ್ ಪರೋಟ ಮಾಡಿಕೊಡ್ರಿ, ಭಾರಿ ಟೇಸ್ಟಿಯಾಗಿರ್ತದೆ. ನೋಡಿರಿ, ಇದು ಒಳಗೆ ಸ್ಟಫ್ ಮಾಡೋಕೆ ಪನ್ನೀರ್ ರೆಡಿ ಆಗೈತಿ. ಇದನ್ನೇನು ಮಾಡೋಣ, ನಾವು ಲಟ್ಸೋಣ. ಇದನ್ನು ಅದಿಟ್ಟಿವಲ್ಲ ಇಟ್ಟು ಅದು ನೆಂದಿರ್ತೈತಿ. ಈಗೇನು ಮಾಡೋಣ, ಸಣ್ಣ ಗುಂಡೆಯನ್ನು ಮಾಡಿ ಸಣ್ಣಗೆ ಗುಳ್ಳೆಗಳನ್ನು ಮಾಡಿ ಲಟ್ಸೋಣ. ಈ ಥರ ಗುಳ್ಳೆಗಳು ಸಾಕು. ಮೀಡಿಯಮ್ ಸೈಜ್ ಗುಳ್ಳೆಗಳನ್ನು ಮಾಡಿ ಮಕ್ಕಳು ಪಾಲಕ್ ತಿನ್ನಲ್ಲ, ಹಂಗೆ ಪಲ್ಯ ಮಾಡಿದ್ರೆ ಇದು ಮಾಡಿದ್ರೆ. ಹೀಗಾಗಿ ಈ ಥರ ಪರೋಟ ಈ ಚಪಾತಿ ಹಿಟ್ಟಿನಾಗ ಹಾಕಿ ಅದು ಚಪಾತಿ ಮಾಡೋದ್ರಿಂದ ಮಕ್ಕಳಿಗೆ ಅದು ಪಾಲಕ್ಕಿಂದು ಪ್ರೋಟೀನೂ ಹೋಗುತ್ತೆ. ಪ್ರೋಟೀನ್ ಅಂಶ ಭಾಳ ಇರ್ತೈತಿ ಪಾಲಕ್ನಾಗ. ನೋಡಿರಿ, ಈ ಥರ ಉಳ್ಳೆ ಮಾಡಿ ಲಟ್ಟಿಸ್ಬೇಕು. ಈ ಥರ ಲಟ್ಟಿಸಿ ಆಮೇಲೆ ಇಲ್ಲಿ ಪನ್ನೀರ್ ಹಾಕಿ ಮಾಡಿರ್ತೀವಲ್ಲ ಪಲ್ಯನ, ಅದನ್ನೆಲ್ಲ ಸ್ಟಫ್ ಮಾಡೋಣ. ಆಲೂಗಡ್ಡೆ ತುಂಬ ಹೆಂಗೆ ಪರೋಟ ಮಾಡ್ತೀವಿ ಆ ಥರನ ಮಾಡೋದು. ಈ ಥರನ ಮಡಚಿ ನೋಡಿರಿ. ಈ ಥರ ಸ್ಟಫ್ ಮಾಡಿದ್ಮೇಲೆ ಸ್ವಲ್ಪ ಹಿಟ್ಟು ಹಚ್ಚಿ, ಜೋಳದ ಹಿಟ್ಟು ಹಚ್ಚಿ ನೋಡಿರಿ, ಲಟ್ಟಿಸಿ ಎಣ್ಣೆನ ಹಚ್ಬೋದು, ಹಿಟ್ಟನ್ನ ಹಚ್ಬೋದು, ನಿಮ್ಮ ಆಪ್ಷನ್. ನಿಮಗೆ ಹೆಂಗೆ ಕಂಫರ್ಟ್ ಅನಿಸುತ್ತೆ. ನಾನು ಹಿಟ್ಟು ಹಚ್ಚಿ ನೋಡಿರಿ. ನನಗೆ ಹಿಟ್ಟು ಹಚ್ಚೋದ್ರಿಂದ ಅದು ಹತ್ಕೊಳ್ಳಲ್ಲ ಅಂಥೇಳಿ. ಆಮೇಲೆ ಎಣ್ಣೆ ಹಾಕಿ ಬೇಯಿಸ್ತೀವಲ್ಲ, ನಡಿತೈತಿ. ಈ ಥರ ಚೌಕಾಗ
ಸ್ವಲ್ಪ ಪನ್ನೀರ್ ಏನಾರು ಸಣ್ಣ ಆಗಲಿಲ್ಲ ಅಂದರೆ ಹಿಂಗತೆ ಮೇಲೆ ಬಂದುಬಿಡ್ತೈತೆ ನೋಡಿರಿ. ಹಿಂಗಾಗಿ ಸಣ್ಣಗೆ ಮಾಡ್ಕೋಬೇಕು. ಆದಷ್ಟು ಅದನ್ನು ತುರಿದು ತವಾಗ ಎಣ್ಣೆ ಹಚ್ಚಿ ಅದನ್ನು ಲಟ್ಸಿರ್ತೀವಲ್ಲ ಪರೋಟ, ಪಾಲಕ್ ಪನ್ನೀರ್ ಪರೋಟನ ಹಾಕ್ಬೇಕು ನೋಡಿರಿ. ಈಗ ಹಾಕಿ 2 ಕಡೆ ಎಣ್ಣೆ ಹಚ್ಚಿ ಬೇಯಿಸ್ಬಿಟ್ರೆ ಪಾಲಕ್ ಪನ್ನೀರ್ ಪರೋಟ ರೆಡಿ ಆಗ್ತದೆ ನೋಡಿರಿ. ಆರೋಗ್ಯಕರವಾದ ಹೆಲ್ದಿಯಾದ ಮಕ್ಕಳಿಗೆ, ಗರ್ಭಿಣಿಯರು, ಮಕ್ಕಳಿಗೆ ಎಲ್ಲರೂ ತಿನ್ಬೋದು. ಎಲ್ಲರಿಗೂ ಇಷ್ಟ ಆಗುತ್ತಿದ್ದು ಪಾಲಕ್ ಪನ್ನೀರ್ ಪರೋಟ ರೆಡಿ ನೋಡಿರಿ. ಈ ಥರ ನಾವು 1, 2, 3 ಮಾಡಿ ತೋರಿಸ್ತೀನಿ. ಈ ಥರ ಲಟ್ಟಿಸಿ ನೋಡಿರಿ. ಬೆಳಗ್ಗೆ ಟಿಫಿನಿಗೆ ಜಲ್ದಿನೂ ಆದಷ್ಟು ಬೇಗ ಆಕ್ಕತಿ ಮತ್ತು ಹೊಳ್ಳಿ ಟೇಸ್ಟಿಯಾಗಿರ್ತೈತಿ. ಸ್ವಲ್ಪ ಡಿಫ್ರೆಂಟಾಗಿರ್ತೈತಿ. ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗ್ತೈತಿ. ಈ ಥರ ಮಾಡಿರಿ. ವಾರಕ್ಕೊಮ್ಮೆ ಮಾಡಿಕೊಡ್ರಿ, ಚೆನ್ನಾಗಿರ್ತೈತಿ ನೋಡಿರಿ. ಈ ಥರ 2 ಕಡೆ ಎಣ್ಣೆ ಹಚ್ಚಿ ಬೇಯಿಸಿದ್ರೆ ರೆಡಿ ಆಗ್ತೈತಿ. ನಾನು ಮತ್ತೊಂದು ಮಾಡಿ ತೋರ್ಸಕತ್ತೀನಿ ನೋಡಿರಿ. ಸ್ವಲ್ಪ ಈರುಳ್ಳಿ ದೊಡ್ಡದಾದ್ರೆ ಅವು ಮೇಲೆ ಬಂದುಬಿಡ್ತಾವೆ. ಸ್ವಲ್ಪ ಆದಷ್ಟು ಸಣ್ಣಗೆ ಹೆಚ್ಕೊಳ್ಳಿ ನೋಡಿರಿ. 2 ಕಡೆ ಬೇಯಿಸಿ ನೋಡಿರಿ. ಪಾಲಕ್ ಪನ್ನೀರ್ ಪರೋಟ ರೆಡಿ ಆಯ್ತು. ನಾವು ಒಂದು 5, 6 ಮಾಡೀನಿ ನಿಮಗೆ ತೋರ್ಸೋಕ್ಕಾಗಲಿ. ನೀವು ಒಮ್ಮೆ ಮಾಡಿ ಹೇಗಾಗಿದೆ ಅಂತ ಒಮ್ಮೆ ಕಮೆಂಟ್ ಮಾಡಿರಿ. ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ. ಯಾವ ಥರ ವಿಡಿಯೋ ಮಾಡಬೇಕಂತ ಕಮೆಂಟ್ ಮಾಡಿರಿ. ಅದೇ ಥರ ಮಾಡ್ತೀನಿ ನಾನು. ಪಾಲಕ್ ಪನ್ನೀರ್ ಪರೋಟ ರೆಡಿ. ರುಚಿಯಾದ ಪಾಲಕ್ ಪನ್ನೀರ್ ಪರೋಟ ರೆಡಿ ನೋಡಿರಿ.